ಅದು ಪುಷ್ಪಕ್ ಸರ್ ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಇದಕ್ಕ ನಿಮ್ಮನ್ನ ಕಡೆ ಕರ್ಕೊಂಡು ಹೋಗಿದ್ದು? ನಿಮ್ಮನ್ ಕರ್ಕೊಂಡೋಗಿ ನನ್ನನ್ ಕಳ್ಸು ಅಂತ ಹೇಳಿದ್ರಾ? ಯಾಕೆ ಹೀಗ್ ಮಾತಾಡ್ತಿದ್ದೀರಾ ಮೈನಾ ಅವ್ರೆ? ನನ್ ಮಾತ್ ಕೇಳಿ. ಏಕೆ ನಿನ್ನೆ ಆಗಿದ್ ಸಾಲ್ದ ಇನ್ನೂ ಆಗ್ಬೇಕಾ ನಿಮ್ಗೆ? ಅದ್ ಹಾಗಲ್ಲ ಮೈನಾ ಅವ್ರೆ. ಅವರು ನೆನ್ನೆದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಎಷ್ಟು ಕೊರಗ್ತಿದ್ದಾರೆ ಗೊತ್ತಾ? ಅವ್ರು ತಪ್ಪು ಮಾಡಿರೋದು ಅವ್ರಿಗೆ ಅರಿವಾಗಿದೆ. ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಹೋಗೊಂದ್ಸಲ ಮಾತಾಡಿ. ನಾನು ಹೋಗಲ್ಲ. ಮೈನಾ ಅವ್ರೆ, ಈ ತರ ಹಠ ಮಾಡಬೇಡಿ. ಅವ್ರು ಕೊರಗ್ತಾನೆ ಇರ್ತಾರೆ. ಕೊರಗ್ಲಿ ಬಿಡಿ. ನಿನ್ನೆ ಅವ್ರು ಮಾಡಿರೋ ಕೆಲ್ಸಕ್ಕೆ ನಾನೆಷ್ಟು ಕೊರಗ್ತಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಅದ್ ನನಗೂ ಗೊತ್ತು ಮೈನಾ ಅವ್ರೆ. ಆದ್ರೂ ಏನಾದ್ರೂ ನಿನ್ನೆ ಅವ್ರು ಕುಡ್ದು ಹಾಗೆಲ್ಲ ನಡ್ಕೊಳಕ್ಕೂ ಮುಂಚೆನೆ ಅದೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು. ಅದನ್ ಬಿಟ್ಟು ಕೋಪದಲ್ಲಿ ಮೂಗ್ ಕುಯ್ಕೊಂಡ್ರು ಅನ್ನೋ ಹಾಗೆ ಮಾಡ್ಕೊಂಡು ಈಗತ್ರ ಏನ್ ಪ್ರಯೋಜನ? ಜಯಂತಿ, ಸ್ವಲ್ಪ ಸುಮ್ನಿರ್ತೀಯಾ ಪ್ಲೀಸ್? ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಹೌದು, ನಾನ್ ಉರಿಯೋ ಬೆಂಕಿಗೆ ತುಪ್ಪ ಸುರಿತೀನಿ. ಆದ್ರೆ ನೀನು ತಿನ್ನೋ ತುಪ್ಪನ ತಗೊಂಡ್ ಹೋಗಿ ಬೆಂಕಿಗೆ ಸುರಿಯೋಕ್ ನೋಡ್ತಾ ಇದೆಯಲ್ಲ. ಮೈನಾನು ಒಂದು ಹೆಣ್ಣು. ಅವಳಿಗೂ ಮನ್ಸು, ಹೃದಯ, ಭಾವನೆಗಳಿವೆ. ನಿಮ್ ಸಮಸ್ಯೆಗಳಿಗೆ ಅವಳು ಭಾವನೆಗಳನ್ನ ಬಲಿ ಕೊಡೋಕ್ ನೋಡ್ಬೇಡಿ. ಜಯಂತಿ, ಪುಷ್ಪಕ್ ಸರ್ ಎಂತವ್ರು ಅಂತ ಗೊತ್ತಿದ್ದು ಕೂಡ ಈ ತರ ಮಾತಾಡ್ತಿದ್ಯಲ್ಲ, ಇದು ಸರಿನಾ? ಹೌದು, ಅವ್ರು ಒಳ್ಳೆಯವರೇ ಇರ್ಬೋದು. ಹಾಗಂತ ಅವ್ರು ಕೇಳಿದ್ದನ್ನೆಲ್ಲ ಕೊಡಕ್ಕಾಗತ್ತಾ? ನಿಜ ಹೇಳ್ಬೇಕು ಅಂದ್ರೆ ಇಂಥವ್ರಿಂದ ದೂರ ಇರೋದೇ ಒಳ್ಳೇದು. ಮನ್ಸಲ್ಲೊಂದು, ಮಾತಲ್ಲೊಂದು. ಇಂಥವ್ರನ್ನ ವಿಷ ಸರ್ಪ ಅಂತಾರೆ. ಜಯಂತಿ, ಸಾಕು, ಸುಮ್ನೆ ಇರ್ತೀಯಾ? ಮೈನಾ ಅವರು ಕಷ್ಟದಲ್ಲಿರ್ಬೇಕಾದ್ರೆ 10 ಲಕ್ಷನ ಹೊಂದಿಸ್ಕೊಟ್ರು. ಈಗ ಮೈನಾ ಅವ್ರ ಅಕ್ಕನ ಮದುವೆಗೆ ಹೆಲ್ಪ್ ಆಗ್ಲಿ ಅಂತ 7 ಲಕ್ಷನ ಬಹುಮಾನದ ರೀತಿಯಲ್ಲಿ ಕೊಟ್ರು. ಆದ್ರೆ ಅದು ಮೈನಾ ಅವ್ರಿಗೆ ಅಂತ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಅಂತ ವ್ಯಕ್ತಿ ಅವರು. ಅಂತವ್ರು ಮನ್ಸಲ್ಲೊಂದು ಮಾತಲ್ಲೊಂದು ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ಮೈನಾ ಅವ್ರಿಗೆ ಬೇಜಾರು ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ಮೈನಾ ಅವ್ರೆ, ಅವ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ದಯವಿಟ್ಟು ಹೋಗಿ ಮಾತಾಡ್ಸಿ. ಮೈನಾ, ಈ ಧ್ರುವ ನಮ್ಮ ಮಾತ್ ಕೇಳಲ್ಲ. ನೀನ್ ಹೋಗೋವರೆಗೂ ಅವರು ನಿನ್ನ ಬಿಡೋದಿಲ್ಲ. ಯಾವುದಕ್ಕೂ ನೀನೊಂದ್ಸಲ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರೋದೇ ಉತ್ತಮ ಅನ್ನಿಸ್ತಾ ಇದೆ. ಹಾ ಮೈನಾ, ಯಾರ್ದೇ ಬಲವಂತಕ್ಕೂ ನಿನ್ ನಿರ್ಧಾರನ ಬದಲಾಯಿಸ್ಕೋಬೇಕಾಗಿರೋ ಅಗತ್ಯ ಇಲ್ಲ. ನಿನಗೇನ್ ಅನ್ಸುತ್ತೋ ಹಾಗೆ ಮಾಡು.